ಇನ್ನು ಕಾಂಗ್ರೆಸ್ ನಾಯಕರಿಗೆ ಹೈಕಮಾಂಡ್ ಶಾಕ್ ಕೊಟ್ಟಿದೆ. ನಾಯಕರನ್ನ ಬಿಟ್ಟು ಶಾಸಕರ ಮಾತಿಗೆ ವರಿಷ್ಠರು ಮಣೆ ಹಾಕಿದ್ದಾರೆ. ನಿಗಮ ಮಂಡಳಿ ಆಯ್ಕೆ ವಿಚಾರದಲ್ಲಿ ಎಚ್ಚರಿಕೆಯ ಹೆಜ್ಜೆಯನ್ನ ಹೈಕಮಾಂಡ್ ಇಡ್ತಾ ಇದೆ. ನಾಯಕರನ್ನ ಬಿಟ್ಟು ಶಾಸಕರ ಮಾತಿಗೆ ವರಿಷ್ಠರು ಮಣೆ ಹಾಕಿದ್ದಾರೆ. ನಿಗಮ ಮಂಡಳಿ ಆಯ್ಕೆ ವಿಚಾರದಲ್ಲಿ ಹೈಕಮಾಂಡ್ ಇಡ್ತಾ ಇರೋ ಎಚ್ಚರಿಕೆ ಹೆಜ್ಜೆ. 22 ನಿಗಮ ಮಂಡಳಿಗಳ ನೇಮಕದ ಬಗ್ಗೆ ಚರ್ಚೆ ಆಗಿದೆ. 12 ನಿಗಮ ಮಂಡಳಿಗಳ ಅಧ್ಯಕ್ಷರ ಪಟ್ಟಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಶಾಸಕರು ಸೂಚಿಸಿದ ಹೆಸರಿಗೆ ಹೈಕಮಾಂಡ್ ಒಪ್ಪಿಗೆ ಕೊಟ್ಟಿದೆಯಾ? ನಿನ್ನೆ ರಾತ್ರಿ ಪಟ್ಟಿ ಫೈನಲ್ ಮಾಡಿದೆ ಹೈಕಮಾಂಡ್. ನಿನ್ನೆ ಸುರ್ಜೇವಾಲಾ ಜೊತೆ ಸಿಎಂ ಡಿಸಿಎಂ ಚರ್ಚೆ ಇತ್ತು. ಸಿಎಂ ಡಿಸಿಎಂ ಬೆಂಗಳೂರಿಗೆ ಬಂದ ನಂತರ ಘೋಷಣೆ ಆಗಿದೆ ಪಟ್ಟಿ. ನಿನ್ನೆ ರಾತ್ರಿ ಪಟ್ಟಿ ಫೈನಲ್ ಮಾಡಿದೆ ಹೈಕಮಾಂಡ್. ಸುರ್ಜೇವಾಲಾ ಜೊತೆ ನಿನ್ನೆ ಸಿಎಂ ಡಿಸಿಎಂ ಚರ್ಚೆ ನಡೆಸಿದ್ರು. ಇಬ್ರು ಬೆಂಗಳೂರಿಗೆ ಬಂದ ನಂತರ ಪಟ್ಟಿ ಘೋಷಣೆಯಾಗಿದೆ. ಕಾಂಗ್ರೆಸ್ ನಾಯಕರಿಗೆ ಹೈಕಮಾಂಡ್ ಕೊಟ್ಟಂತ ಶಾಕ್. ಶಾಸಕರ ಮಾತಿಗೆ ವರಿಷ್ಠರು ಮಣೆ ಹಾಕಿದ್ದಾರೆ. ಒನ್ ಸಭೆಯಲ್ಲೂ ಕೂಡ ಶಾಸಕರಿಗೆ ಈ ಬಗ್ಗೆ ಪ್ರಶ್ನೆ ಕೇಳಲಾಗಿತ್ತು. ಹೆಸರುಗಳನ್ನ ಸೂಚಿಸಿದ್ರು ಶಾಸಕರು. ಬರ್ತಾ ಇರೋ ಇನ್ಫಾರ್ಮೇಶನ್ ಪ್ರಕಾರ ಶಾಸಕರು ಸೂಚಿಸಿದಂತಹ ಹೆಸರಿಗೆ ಹೈಕಮಾಂಡ್ ಮಣೆ ಹಾಕಿದೆ ಅಂತ. ನಿಗಮ ಮಂಡಳಿಗಳ ಪಟ್ಟಿ ಫೈನಲ್ ಮಾಡೋ ವಿಚಾರದಲ್ಲೂ ಕೂಡ ಸಿಎಂ ಡಿಸಿಎಂ ನಡುವೆ ಒಂದಷ್ಟು ಗೊಂದಲ ಇತ್ತು. ಈಗ ನಾಯಕರಿಗೆ ಶಾಕ್ ಕೊಟ್ಟಿದೆ ಕಾಂಗ್ರೆಸ್ ಹೈಕಮಾಂಡ್. ಶಾಸಕರು ಸೂಚಿಸಿದಂತಹ ಹೆಸರನ್ನೇ ಫೈನಲ್ ಮಾಡಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. 22 ನಿಗಮ ಮಂಡಳಿಗಳ ನೇಮಕದ ಬಗ್ಗೆ ಚರ್ಚೆ ಆಗಿದೆ. 12 ನಿಗಮ ಮಂಡಳಿಗಳ ಅಧ್ಯಕ್ಷರ ಪಟ್ಟಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ದೆಹಲಿಯಲ್ಲಿ ರಾಹುಲ್ ಗಾಂಧಿಯನ್ನ ಭೇಟಿಯಾಗ್ತಾರಾ ಸಿಎಂ ಡಿಸಿಎಂ? ಕಳೆದ ಬಾರಿ ಇಬ್ಬರ ಭೇಟಿಗೂ ಕೂಡ ಅವಕಾಶ ನೀಡಿರಲಿಲ್ಲ ರಾಹುಲ್ ಗಾಂಧಿ. ದೆಹಲಿಯಲ್ಲೇ ಇದ್ರು, ಆದ್ರೂ ಕೂಡ ಸಮಯ ಕೊಟ್ಟಿರಲಿಲ್ಲ. ಕಳೆದ ಬಾರಿ ಇಬ್ರು ಕೂಡ ಭೇಟಿಯಾಗೋದಕ್ಕೆ ಸಾಧ್ಯವಾಗಿರಲಿಲ್ಲ. ಸಿಎಂ ಡಿಸಿಎಂ ದೆಹಲಿಯಲ್ಲೇ ಇದ್ರು, ರಾಹುಲ್ ಗಾಂಧಿ ಟೈಮ್ ಕೊಟ್ಟಿರಲಿಲ್ಲ. ಈ ಬಾರಿ ಆದ್ರೂ ಇಬ್ಬರನ್ನ ಭೇಟಿ ಮಾಡ್ತಾರಾ ರಾಹುಲ್ ಗಾಂಧಿ? 5 ವರ್ಷ ಸಿಎಂ ಹೇಳಿಕೆಯಿಂದ ರಾಹುಲ್ ಮುನಿಸ್ಕೊಂಡ್ರ? ದೆಹಲಿಯಲ್ಲೇ ಕೂತು ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಂತ ಸ್ಟೇಟ್ಮೆಂಟ್ ಆಗಿತ್ತು. 5 ವರ್ಷ ನಾನೇ ಸಿಎಂ, ಮುಂದಿನ ವಿಧಾನಸಭೆ ಚುನಾವಣೆ ಕೂಡ ನನ್ನದೇ ನೇತೃತ್ವದಲ್ಲಿ ಅಂತ ಅನೌನ್ಸ್ ಮಾಡಿದ್ರು, ಘೋಷಣೆ ಮಾಡಿದ್ರು ದೆಹಲಿಯಲ್ಲಿ. ಹಾಗಾದ್ರೆ ಸಿದ್ದರಾಮಯ್ಯನವರ ಆ ಸ್ಟೇಟ್ಮೆಂಟ್ ನಿಂದ ರಾಹುಲ್ ಗಾಂಧಿ ಮುನಿಸ್ಕೊಂಡ್ರ? ಇದೇ ಕಾರಣಕ್ಕೆ ಕಳೆದ ಬಾರಿ ಅವಕಾಶ ನೀಡಿಲ್ಲ ಅನ್ನೋ ಚರ್ಚೆ ಕೂಡ ನಡೆದಿತ್ತು. ಈ ಬಾರಿ ಇಬ್ಬರಿಗೂ ಸಮಯ ಕೊಟ್ಟು ಚರ್ಚಿಸುವಂತ ಸಾಧ್ಯತೆ ಇದೆ. ಪ್ರತ್ಯೇಕವಾಗಿ ಭೇಟಿ ಮಾಡಿ ಚರ್ಚಿಸ್ತಾರಾ ಸಿಎಂ ಡಿಸಿಎಂ? ಇವತ್ತು ಸಂಜೆ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡೋ ಸಾಧ್ಯತೆ ಇದೆ. ಇಬ್ಬರೂ ಕೂಡ ಸಿಎಂ ಡಿಸಿಎಂ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡೋದಕ್ಕೆ ಪ್ರಯತ್ನವೂ ಪಡ್ತಾ ಇದ್ದಾರೆ. ರಾಹುಲ್ ಭೇಟಿಯ ವೇಳೆ ಪ್ರಸ್ತಾಪ ಆಗತ್ತಾ ಅಧಿಕಾರ ಹಂಚಿಕೆಯ ಒಪ್ಪಂದ? ಕಳೆದ ಬಾರಿ ದೆಹಲಿ ಭೇಟಿಯಲ್ಲಿ 5 ವರ್ಷ ನಾನೇ ಸಿಎಂ ಅಂತ ಹೇಳಿದ್ರು ಸಿದ್ದರಾಮಯ್ಯನವರು. ನವೆಂಬರ್ ವೇಳೆಗೆ ಅಧಿಕಾರ ಹಂಚಿಕೆಯ ನಿರೀಕ್ಷೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಇದ್ದಾರೆ. ಅಧಿಕಾರ ಹಂಚಿಕೆ ಒಪ್ಪಂದದ ಬಗ್ಗೆ ದೆಹಲಿಯಲ್ಲಿ ಸಭೆ ನಡೆಯುತ್ತಾ? ಯಾವುದೇ ಒಪ್ಪಂದ ಆಗೇ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. 2.5 ವರ್ಷಕ್ಕೆ ಹೈಕಮಾಂಡ್ ಮಟ್ಟದಲ್ಲಿ ಒಪ್ಪಂದ ನಡೆದಿದೆ ಅಂತಲೂ ಹೇಳಲಾಗ್ತಾ ಇದೆ. ಆದ್ರೆ ಯಾವುದೇ ಒಪ್ಪಂದ ಆಗಿಲ್ಲ ಅನ್ನೋದು ಸಿದ್ದರಾಮಯ್ಯನವರ ಮಾತು. ಈ ವಿಷಯದ ಬಗ್ಗೆ ರಾಹುಲ್ ಭೇಟಿಯ ಸಂದರ್ಭದಲ್ಲಿ ಚರ್ಚೆ ಆಗತ್ತಾ? ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಪಟ್ಟದ ನಿರೀಕ್ಷೆಯಲ್ಲಿದ್ದಾರೆ. ಅವರೇ ಈ ಹಿಂದೆ ಒಂದು ಖಾಸಗಿ ಚಾನೆಲ್ನ ಇಂಟರ್ವ್ಯೂನಲ್ಲಿ ಹೇಳಿದ ಪ್ರಕಾರ ಒಪ್ಪಂದ ಆಗಿದೆ, ಅಧಿಕಾರ ಸಿಗುತ್ತೆ ಅಂತ. ಆದ್ರೆ ಸಿದ್ದರಾಮಯ್ಯನವರು ಅಂತ ಒಪ್ಪಂದವೇ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.